ಇಲ್ಲಿ ನಾವು ರಿಲೇಟಿವ್ ಡೆನ್ಸಿಟಿ ಬಗ್ಗೆ ತಿಳ್ಕೊತಾ ಇದ್ದೀವಿ, ಸರಿನಾ. ಮೊದಲನೇದಾಗಿ ಡೆನ್ಸಿಟಿ ಅಂತ ಹೇಳಿದ್ರೇನೋ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳಿ, ಡಿನೋಟೆಡ್ ಬೈ ರೋ. ರಿಲೇಟಿವ್ ಅಂತ ಹೇಳಿದ್ರೇನೋ, ರಿಲೇಟಿವ್ ಅಂತ ಹೇಳೋ ಪದ ಸಂಬಂಧ ಅಂತ ಹೇಳಿ ಅಲ್ವಾ. ಸೊ ಒಂದು ಆಬ್ಜೆಕ್ಟಿನ ಡೆನ್ಸಿಟಿ ನಾವು ಏನಕ್ಕೆ ರಿಲೇಟ್ ಮಾಡ್ತಾ ಇದ್ದೀವಿ, ಏನಕ್ಕೆ ಸಂಬಂಧಪಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀರಿನ ಡೆನ್ಸಿಟಿ ಜೊತೆಗೆ. ನಿಮ್ಮ ಪ್ರಶ್ನೆ ಕೇಳ್ಬೋದು, ಸರ್ ನೀರೇನಕ್ಕೆ ಬೇರೆ ವಸ್ತು ಆಗೋಕ್ಕಾಗಲ್ವಾ, ಬೇರೆ ಫ್ಲೂಯಿಡ್ಸ್ ಆಗೋಕ್ಕಾಗಲ್ವಾ? ಅದಾಗ್ಬೋದಾಯಿತು, ಆದರೆ ನಾವು ನೀರಿನ ಬಗ್ಗೆ ಅಷ್ಟು ವಿಷಯ ಅರ್ಥ ಮಾಡ್ಕೊಂಡಿದ್ದೀವಿ. ನೀರಿನ ಪ್ರಾಮುಖ್ಯತೆ ನಮ್ಗೆ ಗೊತ್ತಿದೆ. ಅದು ಸೊಸೈಟಿ ನಾವು ಯಾವತ್ತಿದ್ರೂ ನೀರು ಗೌರವಿಸಿದ್ದೀವಿ ಅಲ್ವಾ, ನೀರಿನ ಪೂಜಿಸಿದ್ದೀವಿ. ಅದರದ್ದೇ ಆದ ಪ್ರಾಪರ್ಟೀಸ್ ಇದೆ. ಸೈಂಟಿಫಿಕಲಿ ಮಾತಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಎನ್ ಯೂನಿವರ್ಸಲ್ ಸಾಲ್ವೆಂಟ್. ಮತ್ತು ನಾವು ಪ್ರತಿಯೊಂದು ಜೀವಂತ ಇರುವ ಒಂದು ವಸ್ತು, ವ್ಯಕ್ತಿ, ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು ಅಲ್ವಾ. ಹಾಗಾಗಿ ನಾವು ನೀರಿನ ಪ್ರಾಮುಖ್ಯತೆ ಗೊತ್ತಿರೋದ್ರಿಂದ ಮತ್ತು ಅದ್ರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ನಾವು ಅದ್ರ ಜೊತೆ ಕಂಪೇರ್ ಮಾಡ್ತಾಯಿದ್ದೀವಿ. ಕಂಪೇರ್ ಮಾಡೋದು ಸುಲಭ ಆಗುತ್ತೆ ಅಂತ ಹೇಳಿ, ಸರಿನಾ. ರಿಲೇಟ್ ಮಾಡೋದು, ಸಂಬಂಧಪಡಿಸೋದು ಸುಲಭ ಆಗುತ್ತೆ. ಹಾಗಾಗಿ ನಾವು ಕಂಪೇರಿಂಗ್ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ವಿತ್ ದ ಡೆನ್ಸಿಟಿ ಆಫ್ ವಾಟರ್ ಅಂತ ಹೇಳ್ಬೋದು, ಸರಿನಾ. ಡೆಫಿನೇಷನ್ ಏನು? ರಿಲೇಟಿವ್ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಇಸ್ ದ ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ ಟು ದ್ಯಾಟ್ ಆಫ್ ದ ವಾಟರ್. ರೇಷಿಯೋ ಆಫ್ ಇಟ್ಸ್ ಡೆನ್ಸಿಟಿ ಟು ದ್ಯಾಟ್ ಆಫ್ ದ ವಾಟರ್. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಏನಂತ ಹೇಳಿದ್ರೆ, ರಿಲೇಟಿವ್ ಡೆನ್ಸಿಟಿ ಆಫ್ ಎನ್ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ಅಂತ ಹೇಳಿ, ಸರಿನಾ. ಇದೇ ನಿಮ್ಮ ಉತ್ತರ. ಆಯ್ತಾ ಹುಡುಗರು, ಡೆಫಿನೇಷನ್ ಅಂತ ಹೇಳಿದ್ರೆ ಈ ಥರ ಬರಿಬೋದು, ಇಲ್ಲ ಅಂತ ಹೇಳಿದ್ರೆ ಇದನ್ನು ಹೇಳ್ಬೋದು. ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ರಿಲೇಟಿವ್ ಡೆನ್ಸಿಟಿ ಆಫ್ ಮರ್ಕ್ಯೂರಿ ಇಸ್ 13.6 ಅಂತ ಹೇಳಿದ್ರೇನೋ, ಫಾರ್ಮುಲಾ ವೈಸು ಡೆನ್ಸಿಟಿ ಆಫ್ ಮರ್ಕ್ಯೂರಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ Hg ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಈಸ್ ಈಕ್ವಲ್ ಟು 13.6 ಅಂತ ಹೇಳಿದ್ರೆ ಡೆನ್ಸಿಟಿ ಆಫ್ Hg ದಟ್ ಈಸ್ ಮರ್ಕ್ಯೂರಿ ಇಸ್ 13.6 ಟೈಮ್ಸ್ ದ ಡೆನ್ಸಿಟಿ ಆಫ್ ವಾಟರ್ ಅಂತ ಹೇಳ್ಬೋದು, ಸರಿನಾ. ಮತ್ತು ಮುಂದಿನ ಸ್ಟೆಪ್ಪು ಫಿಸಿಕಲ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಈಸ್ ದ ಫಿಸಿಕಲ್ ಮೀನಿಂಗ್ ಬಿಹೈಂಡ್ ಇಟ್? ಫಿಸಿಕಲ್ ಮೀನಿಂಗ್, ಫಿಸಿಕಲಿ ಏನು ಅರ್ಥ ಇದು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತೀನಿ ನೋಡಿ. ಒಂದು ಡಬ್ಬ ತಗೊಳ್ಳಿ, ಸರಿನಾ. ಈ ಡಬ್ಬದಲ್ಲಿ ಇದನ್ನು ಕಾಪಿ ಮಾಡ್ಕೊತಿದ್ರೆ ತಿರ್ಗಾ ಮತ್ತೆ ಬೇಕಿದು. ಇವಾಗ ಈ ಡಬ್ಬದಲ್ಲಿ ನಾನು ಹೈಡ್ರೋಜನ್ ಆಟಮ್ ಇಟ್ಟೆ ಅಂತ ತಿಳ್ಕೊಳ್ಳೋಣ. ಹೈಡ್ರೋಜನ್ ಅಲ್ಲ, H2O ಒಂದು H2O ಇಡೋಕ್ಕೆ ಜಾಗ ಇದೆ ಅಂತ ತಿಳ್ಕೊಳ್ಳಿ. ಈ ಜಾಗದಲ್ಲಿ ನಾನಿವಾಗ, ಆಯಿತಾ, ಈ ಜಾಗದಲ್ಲಿ ಎಷ್ಟು ಮರ್ಕ್ಯೂರಿ ಇರೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ 13.6 ಆನ್ ಆನ್ ಆ್ಯಾವ್ರೇಜ್, 13 to 14 Hg ಅಂತ ಹೇಳಿದ್ರೆ ಮರ್ಕ್ಯೂರಿ ಇಡ್ಬೋದು. 13.6 Hg ಇಡ್ಬೋದು. ಇದೇ ಅರ್ಥ, ಅಷ್ಟೇನೇನಿಲ್ಲ. ಅರ್ಥ ಆಯ್ತಾ? ಡೆನ್ಸಿಟಿ ತಾನೆ. ಸೊ ಇದೇ ಅರ್ಥ. ಈ ಜಾಗದಲ್ಲಿ ನಾವು ಒಂದು ಹೈಡ್ರೋಜನ್ ಅಲ್ಲ, ವಾಟರ್ ಮಾಲಿಕ್ಯೂಲ್ ಇಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಇಲ್ಲಿ ನಾವು ಆನ್ ಎನ್ ಆ್ಯಾವ್ರೇಜ್ 13.6 ಇಂಥದ್ದು ಮರ್ಕ್ಯೂರಿ ಇಡ್ಬೋದು ಅಂಥೇಳಿ ಈ ರಿಲೇಷನ್ಶಿಪ್ ಹೇಳ್ತಾ ಇದೆ, ಸರಿನಾ. ಮತ್ತು ಏನಕ್ಕೆ ಉಪಯೋಗಿಸ್ತೀವಿ ನೀವು ಅಂಥೇಳಿ ಪ್ರಶ್ನೆ. ಏನಕ್ಕಂತ ಹೇಳಿದ್ರೆ ಇಟ್ ಮೇಕ್ಸ್ ಇಟ್ ಈಸಿ ಟು ಕಮ್ಯುನಿಕೇಟ್, ಸರಿನಾ. ಡಾಕ್ಯುಮೆಂಟೇಷನು, ಕಮ್ಯುನಿಕೇಷನು, ಒಂದು ವಸ್ತು, ಒಂದು ಯೂನಿವರ್ಸು, ಏನೋ ಒಂದು ಸ್ಟಡಿ ಮಾಡ್ತಿದ್ದೀವಿ ತಿಳ್ಕೊಳ್ಳಿ, ಆಯಿತಾ. ಅದರಲ್ಲಿರೋವಂಥ ಕಾಂಪೊನೆಂಟ್ಸ್ ಏನಿರಬಹುದು, ಅದ್ರ ಡೆನ್ಸಿಟಿ ಏನಿರ್ಬೋದು, ರಿಲೇಟಿವ್ ಡೆನ್ಸಿಟಿ ಏನಿರ್ಬೋದು ಅಂತೆಲ್ಲ ಹೇಳಿ ಕಮ್ಯುನಿಕೇಟ್ ಮಾಡೋದು ಸುಲಭ ಆಗುತ್ತೆ. ನನ್ನ ರಿಲೇಟಿವ್ ಡೆನ್ಸಿಟಿ ಇಷ್ಟಿದೆ ಅಂತ ಹೇಳಿದ್ರೆ ಗೊತ್ತಿರೋರು ಈ ಥರ ಅರ್ಥ ಮಾಡ್ಕೊತಾರೆ, ಆಯಿತಾ. ಇವಾಗ ಇನ್ನೇನು ಅಫಿಷಿಯಲ್ ಲ್ಯಾಂಗ್ವೇಜ್, ಇದನ್ನೇ ನೀವು ವೆಬ್ ಸರ್ಚ್ ಮಾಡಿದ್ರೆ ವಾಟ್ ಈಸ್ ದ ಯೂಸ್ ಆಫ್ ರಿಲೇಟಿವ್ ಡೆನ್ಸಿಟಿ ಅಂತ ಹೇಳಿ ಈ ಥರ ಬರುತ್ತೆ ಒಂದು ವೆಬ್ ಸರ್ಚು. ಇಟ್ ಈಸ್ ಆಫನ್ ಕನ್ವೀನಿಯಂಟ್ ಟು ಎಕ್ಸ್ಪ್ರೆಸ್ ಡೆನ್ಸಿಟಿ ಆಫ್ ಅ ಸಬ್ಸ್ಟೆನ್ಸ್ ಇನ್ ಕಂಪ್ಯಾರಿಸನ್ ಟು ದ್ಯಾಟ್ ಆಫ್ ದ ವಾಟರ್. ಇಟ್ ಈಸ್ ಎ ಮೀನಿಂಗ್ಫುಲ್ ರಿಲೇಷನ್ಶಿಪ್. ನಮ್ಮ ಅರ್ಥ ಮಾಡ್ಕೊಂಡು ಸುಲಭ ಆಗುತ್ತೆ ಅಂತ ಹೇಳಿ ನಿಮಗೆ ಸರ್ಚ್ ಕೊಡುತ್ತೆ, ಸರಿನಾ. ಕೊನೆಯದಾಗಿ SI ಯೂನಿಟ್. SI ಯೂನಿಟ್ ಏನಿರ್ಬೋದು ಯೋಚನೆ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ರಿಲೇಟಿವ್ ಡೆನ್ಸಿಟಿ ಹ್ಯಾಸ್ ನೋ ಯೂನಿಟ್. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ನಂಬರ್ ಬೇಸಿಕಲಿ. ದಿಸ್ ಇಂಪ್ಲೈಸ್ ಇಟ್ಸ್ ಜಸ್ಟ್ ಅ ನಂಬರ್. ಏನಕ್ಕೆ ಅಂತ ಹೇಳಿದ್ರೆ ದ ರೀಸನ್ ಈಸ್ ಕ್ವೈಟ್ ಸಿಂಪಲ್. ರೀಸನ್ ಏನಕ್ಕೆ ಅಂತ ಹೇಳಿದ್ರೆ ನ್ಯೂಮರೇಟರು ಮತ್ತು ಡಿನಾಮಿನೇಟರು ಎರಡೂ ಒಂದೇ ಕ್ವಾಂಟಿಟಿ, ಎರಡು ಡೆನ್ಸಿಟಿ. ಆ್ಯಸ್ ಬೋತ್ ನ್ಯೂಮರೇಟರ್
and denominator have same quantity, they will cancel each other ಅಲ್ವಾ. ಹಾಗಾಗಿ ಈ ಥರ ಇದ್ದಾಗ, ಒಂದೇ ಕ್ವಾಂಟಿಟಿ ಇದ್ದಾಗ ಡೆನ್ಸಿಟಿ ವ್ಯಾಲ್ಯೂ ಡಿಫ್ರೆಂಟ್ ಆಗಿರ್ಬೋದು, ಆದರೆ ಯೂನಿಟ್ ಒಂದೇ ಅಲ್ವಾ. ಸರಿ ತಾನೆ? ಕೆ ಜಿ ಪರ್ ಮೀಟರ್ ಕ್ಯೂಬ್ ಕಟ್ಟಾಗುತ್ತೆ, ವಿಲ್ ಹ್ಯಾವ್ ನೋ ಯೂನಿಟ್. ಸರಿ ನೋಡಿದ್ರ, ಇದು ಜಸ್ಟ್ ಅ ನಂಬರ್ ಬೇಸಿಕಲಿ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಅ ನಂಬರ್, ಯೂನಿಟ್ ಇಲ್ಲ ಅದಕ್ಕೆ. ಸರಿನಾ? ಸೊ ನಾ ಇದೆಲ್ಲ ಏನಕ್ಕೆ ಎಕ್ಸ್ಪ್ಲನೇಷನ್ ಇಷ್ಟು ಕೊಟ್ಟಿದ್ದು ನೀರು ಬಗ್ಗೆ ಅಂತೆಲ್ಲ ಹೇಳಿ, ಅರ್ಥ ಆಯ್ತಾ? ಏನಕ್ಕೆ ಅಂತ ಹೇಳಿದ್ರೆ ಫಾರ್ಮುಲಾನ ಇಟ್ಕೊಳೋದಕ್ಕೆ ಸುಲಭ ಆಗುತ್ತೆ. ಆಯಿತಾ ಹುಡುಗರ? ಸೊ ಈಗ ಪಾಸ್ ಮಾಡಿಕೊಂಡು ಒಂದು ಕೊನೆಯಿಂದ ಮತ್ತೊಂದು ಕೊನೆವರೆಗೂ ಎಲ್ಲ ಬರ್ಕೊಬೇಕು.